Good morning, dear students. ಇವತ್ತು ಲ್ಯಾಬ್ ಸೈಕಲ್ದು ಪ್ರೋಗ್ರಾಮ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ಅಲ್ಲ. ಈಗ ಫಸ್ಟ್ ಪಾರ್ಟ್ ಎ ಅಲ್ಲಿ ಪಾರ್ಟ್ ಎ ಥರ್ಡ್ ಪ್ರೋಗ್ರಾಮ್ ಕಲ್ತ್ಕೊಳ್ಳೋಣ ಇವತ್ತು. ಸೊ ಥರ್ಡ್ ಪ್ರೋಗ್ರಾಮ್ ಬಂದು ಡೆವಲಪ್ ಅಂಡ್ ಡೆಮಾನ್ಸ್ಟ್ರೇಟ್ HTML page that illustrates the use of external then document level and internal CSS, right? So three types of CSS are there. Three types or three levels of CSS are there. So external level, document level and internal level, right? So we shall see one by one these three types of cascading style sheets, right? So HTML tag in the start marana. Let me remove these things. HTML okay. So HTML. So ಇಲ್ಲಿ ಹೆಡ್ಡಿಂಗ್ 1 ಹಾಕಿರ್ತೀನಿ. ಓಕೆ, ಸೊ ಹೆಡ್ಡಿಂಗ್ 1 ಅಲ್ಲಿ ಫಾರ್ ಎಕ್ಸಾಂಪಲ್ HTML ಟ್ಯುಟೋರಿಯಲ್ಸ್, ರೈಟ್? ಹೆಡ್ಡಿಂಗ್ 1 ಟ್ಯಾಗ್ ನ ಕ್ಲೋಸ್ ಮಾಡೋಣ. ಫಸ್ಟ್ ಈ ಪ್ರೋಗ್ರಾಮ್ ನ ಸೇವ್ ಮಾಡ್ಕೊಳ್ಳೋಣ. ಸೊ ಇದು ಥರ್ಡ್ ಪ್ರೋಗ್ರಾಮ್ ಆಗಿರೋದ್ರಿಂದ ಇದಕ್ಕೆ ಫೈಲ್ ನೇಮ್ ನ ನಾನು p3.html ಅಂತ ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್. ಸೊ ಇದ್ರ ಕೆಳಗೆ ಇನ್ನೊಂದು ಹೆಡ್ಡಿಂಗ್ ಟ್ಯಾಗ್ ಹಾಕಿರ್ತೀನಿ. ಸೊ ಹೆಡ್ಡಿಂಗ್ 2 ಇದರೊಳಗೆ ಲೆಟ್ ಮಿ ಟೈಪ್ ಸಮಥಿಂಗ್. HTML stands for hypertext markup language. ಹೆಡ್ಡಿಂಗ್ ಟ್ಯಾಗ್ ನ ಕ್ಲೋಸ್ ಮಾಡೋಣ, H2 ನ, ರೈಟ್. ಮತ್ತೆ ಬಾಡಿ ಟ್ಯಾಗ್ ಒಳಗೆ ಒಂದು ಪ್ಯಾರಾಗ್ರಾಫ್ ಹಾಕ್ತೀನಿ. ಪ್ಯಾರಾಗ್ರಾಫ್ ಇಲ್ಲಿ ಒಂದಷ್ಟು ಲೈನ್ ನ ಟೈಪ್ ಮಾಡೋಣ. ದಿಸ್ ಈಸ್ ಅವರ್ something, okay? Paragraph. So this contains some information about HTML and its tags. Okay, paragraph tag na close ಮಾಡೋಣ. Okay, so ಈಗ ಹೇಳಿದ್ನಲ್ಲ, there are three types of cascading style sheet ಅಂತ ಹೇಳಿ, ಎಕ್ಸ್ಟರ್ನಲ್, ಇಂಟರ್ನಲ್ ಮತ್ತೆ ಡಾಕ್ಯುಮೆಂಟ್ ಲೆವೆಲ್ ಅಂತ ಹೇಳಿ. ಸೊ ಈ ಇಂಟರ್ನಲ್ ಲೆವೆಲ್ ನ ಎಂಬೆಡೆಡ್ ಸ್ಟೈಲ್ ಅಂತಾನೂ ಕರಿತೀವಿ, ಅಂಡ್ ಡಾಕ್ಯುಮೆಂಟ್ ಲೆವೆಲ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ನ ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ಲೈನ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್. ಸೊ ಈ ಡಾಕ್ಯುಮೆಂಟ್ ಲೆವೆಲ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಇರುತ್ತಲ್ಲ, ಇಲ್ಲೇ ಟೈಪ್ ಮಾಡೋಣ ಬಿಡಿ. ಡಾಕ್ಯುಮೆಂಟ್ level CSS is also called as inline CSS. inline ಅಂತಂದ್ರೆ ಸೊ ಆ ಟ್ಯಾಗ್ ಒಳಗೇನೆ ನಾವು ಸ್ಟೈಲ್ ನ ಡಿಫೈನ್ ಮಾಡ್ತೀವಲ್ಲ, ಅದು inline CSS or document level CSS. ಓಕೆ, ಸೊ ಹೇಗೆ ಇರುತ್ತೆ ಇನ್ಲೈನ್ CSS ಅಂತಂದ್ರೆ, ಇದು ಆಲ್ರೆಡಿ ನೀವು ಈ ತರ ಅಪ್ಲೈ ಮಾಡಿದೀರಾ, ಬಟ್ ನಿಮಗೆ ಇದೇ ಇನ್ಲೈನ್ CSS ಅಂತೇಳಿ ಗೊತ್ತಿರ್ಲಿಲ್ಲ ಅಷ್ಟೇನೆ. ಸೊ ಇಲ್ಲಿ ನಾನು ನೋಡಿ ಪ್ಯಾರಾಗ್ರಾಫ್ ಟ್ಯಾಗ್ ಒಳಗೇನೆ ಸ್ಟೈಲ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ತರ ಟ್ಯಾಗ್ ಒಳಗೇನೆ ನಾವು ಸ್ಟೈಲ್ ನ ಡಿಫೈನ್ ಮಾಡಿದ್ರೆ, ಸೊ ದಟ್ ಬಿಕಮ್ಸ್ ಡಾಕ್ಯುಮೆಂಟ್ ಲೆವೆಲ್ CSS ಆರ್ ಇನ್ಲೈನ್ CSS, ರೈಟ್? So style equals color violet ಕೊಡ್ತೀನಿ.
ಓಕೆ, ಅದ್ರ ಜೊತೆಗೆ ಫಾಂಟ್ ಸೈಜ್ ಕೂಡ ಸೆಟ್ ಮಾಡೋಣ. ಫಾಂಟ್ ಸೈಜ್ 20 ಪಾಯಿಂಟ್. ಸೊ ಇದು ಇನ್ಲೈನ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಆಯ್ತು, ರೈಟ್. ಸೊ ರನ್ ಮಾಡೋಣ ಈಗ ಇದನ್ನ. ಓಕೆ, ಔಟ್ಪುಟ್ ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ. ಔಟ್ಪುಟ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ನಿಮ್ಗೀಗ. ಇಲ್ಲಿ ಎರಡು ಹೆಡ್ಡಿಂಗ್ ಟ್ಯಾಗ್ ಹಾಕಿದ್ವಿಯಲ್ಲ, H1 ಮತ್ತೆ H2. ಸೊ ಅದ್ರ ಕೆಳಗೆ ಒಂದು ಪ್ಯಾರಾಗ್ರಾಫ್ ಕೂಡ ಹಾಕಿದ್ವಿ. ಆ ಪ್ಯಾರಾಗ್ರಾಫ್ಗೆ ನಾವು ಸ್ಟೈಲ್ ನ ಡಿಫೈನ್ ಮಾಡ್ಬಿಟ್ಟು ಅದಕ್ಕೆ ಫಾಂಟ್ ಸೈಜ್ ಮತ್ತೆ ಫಾಂಟ್ ಕಲರ್ ಸೆಟ್ ಮಾಡಿದ್ವಿ. ಸೊ ಫಾಂಟ್ ಕಲರ್ ಏನೋ ವೈಲೆಟ್ ಅಂತ ಏನೋ ಕೊಟ್ಟಿದ್ವಿ ಅಲ್ಲ. ಸೊ ನೋಡಿ, ಆ ಸ್ಟೈಲ್ ಇಲ್ಲಿ ಅಪ್ಲೈ ಆಗಿದೆ. ಸೊ ಪ್ಯಾರಾಗ್ರಾಫ್ ಟ್ಯಾಗ್ ಒಳಗೇನೆ ಡಿಫೈನ್ ಮಾಡಿದೀವಲ್ಲ, ಅದು ಇನ್ಲೈನ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್, ರೈಟ್. ಸೊ ಈಗ ನೆಕ್ಸ್ಟ್ we shall see the other two types of cascading style sheet. ವಾಪಸ್ ಬರೋಣ ನೋಟ್ ಪ್ಯಾಡಿಗೆ. ಸೊ ಈಗ ಇಂಟರ್ನಲ್ ಆರ್ ಎಂಬೆಡೆಡ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಹೇಗಿರುತ್ತೆ ಅಂತ ನೋಡೋಣ, ಆಯ್ತಾ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಹೆಡ್ಡಿಂಗ್ ಟ್ಯಾಗ್ ಒಳಗೆ ಇಲ್ಲಿ ಸ್ಟೈಲ್ ಟ್ಯಾಗ್ ಯೂಸ್ ಮಾಡ್ತೀವಲ್ಲ, ಸ್ಟೈಲ್ ಟ್ಯಾಗ್ ಯೂಸ್ ಮಾಡ್ಕೊಂಡು ನಾವು ಡಿಫೈನ್ ಮಾಡ್ತೀವಲ್ಲ ಏನು ಸ್ಟೈಲ್ ನ. ಸೊ ದಟ್ ಬಿಕಮ್ಸ್ ವಾಟ್ ಇಂಟರ್ನಲ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಟೈಲ್ ಟ್ಯಾಗ್ ಹಾಕಿದೀನಿ. ಸೊ ಈ ಸ್ಟೈಲ್ ಟ್ಯಾಗ್ ಒಳಗೆ ನಾವು ಈ ಹೆಡ್ಡಿಂಗ್ ಟ್ಯಾಗ್ H1 ಮತ್ತೆ H2 ಹಾಕಿದೀವಲ್ಲ, ಇವೆರಡಕ್ಕೂ ಸ್ಟೈಲ್ ನ ಅಪ್ಲೈ ಮಾಡೋಣ. ಓಕೆ, ಸೊ ಇಟ್ ಬಿಕಮ್ಸ್ ವಾಟ್ ಇಂಟರ್ನಲ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್. ಸೊ ಹೆಡ್ಡಿಂಗ್ 2 ಮತ್ತೆ ಹೆಡ್ಡಿಂಗ್ 1ಗೆ ಸೊ ಇಟ್ ಇಸ್ ಡಿಸ್ಪ್ಲೇಯಿಂಗ್ ಆಸ್ ಇಟ್ ಈಸ್. ಅದಕ್ಕೆ ಯಾವುದೇ ಕಲರ್ ಆಗ್ಲಿ ಅಥವಾ ಇನ್ನೇನು ಸ್ಟೈಲ್ ಅದಕ್ಕೆ ಅಪ್ಲೈ ಆಗಿಲ್ಲ. ಸೊ ಈಗ ಅದಕ್ಕೆ ಸ್ಟೈಲ್ ನ ಅಪ್ಲೈ ಮಾಡೋಣ using these style tags or internal CSS. Okay, so H1 ಇದು ಹೆಡ್ಡಿಂಗ್ ಟ್ಯಾಗ್ ಆಗಿರೋದ್ರಿಂದ ಇದಕ್ಕೆ ಬೇರೆ ಯಾವುದೇ ನಾವು ಜಾಸ್ತಿ ಸ್ಟೈಲ್ಸ್ ನ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಸೊ ಜಸ್ಟ್ ನಾನಿಲ್ಲಿ ಸೊ H1 ಕಲರ್ ರೆಡ್ ಕೊಡ್ತೀನಿ. ಓಕೆ, ಹೆಡ್ಡಿಂಗ್ ಟ್ಯಾಗ್ಗೆ ಸಾಕು, H2 ಬೇಡ, H2ಗೆ ತೋರಿಸ್ತೀನಿ. ಓಕೆ, ಸೊ ಅಂಡ್ ಸೊ ರನ್ ಮಾಡೋಣ ಇದನ್ನ. ಸೊ ಇಲ್ಲಿ ನೋಡಿ, ಯಾವುದು H1 ಟ್ಯಾಗ್ಗೆ ನಾವು ರೆಡ್ ಹಾಕಿದ್ವಿ ಅಲ್ಲ. ಸೊ ಈಗ ರೆಡ್ ಕಲರ್ ಅಪ್ಲೈ ಆಗುತ್ತೆ. H1 color red. Okay, everything is correct. Yes. So ಈಗ H1 ಟ್ಯಾಗ್ ರೆಡ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಏನ್ ಮಾಡಿದ್ವಿ, ಈ H1 ಟ್ಯಾಗ್ಗೆ ನಾವು ಇಲ್ಲಿ H1 ಟ್ಯಾಗ್ ಇದೆ ನೋಡಿ, ಇಲ್ಲಿ ಕಲರ್ ನ ಅಪ್ಲೈ ಮಾಡ್ತಾ ಇಲ್ಲ H1 ಟ್ಯಾಗ್ಗೆ. ಸೊ ಇನ್ಸ್ಟೆಡ್ ಏನ್ ಮಾಡ್ತಾ ಇದೀವಿ, ಸ್ಟೈಲ್ ಟ್ಯಾಗ್ ಒಳಗೆ ಬಂದು ಸೊ ಅಲ್ಲಿ ಅದಕ್ಕೆ ಕಲರ್ ನ ಡಿಫೈನ್ ಮಾಡ್ತಾ ಇದೀವಿ, ರೈಟ್. ಸೊ ಅದೇ ರೀತಿ ಇಲ್ಲೇ ಇಂಟರ್ನಲ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಯೂಸ್ ಮಾಡ್ಕೊಂಡೇನೆ ಬಾಡಿ ಟ್ಯಾಗ್ಗೆ ಕೂಡ ನಾವು ಸ್ಟೈಲ್ ನ ಕೊಡೋಣ. ಓಕೆ, ಸೊ ಈಗ ಬಾಡಿ ಟ್ಯಾಗ್ ಅಂದ್ರೆ ವೆಬ್ ಪೇಜ್, ಸೊ ಬ್ಯಾಕ್ ಗ್ರೌಂಡ್ ವೈಟ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ಲ. ಸೊ ಇದಕ್ಕೆ ನಾವು ಬ್ಯಾಕ್ ಗ್ರೌಂಡ್ ಕಲರ್ ನ ಚೇಂಜ್ ಮಾಡೋಣ. ಸೊ ಬ್ಯಾಕ್ ಗ್ರೌಂಡ್ ಕಲರ್ ಲೆಟ್ ಇಟ್ ಬಿ ಪಿಂಕ್ ಹಾಕೋಣ. ಸೊ
So let me run this program. Okay. So ಈಗ ನೋಡಿ ಪಿಂಕ್ ಕಲರ್ ಅಲ್ಲಿ ನಿಮ್ಮ ಫುಲ್ ವೆಬ್ ಪೇಜ್ ಡಿಸ್ಪ್ಲೇ ಆಗ್ತಾ ಇದೆ, ರೈಟ್? ಸೊ ನೆಕ್ಸ್ಟ್, ಸೊ ದಿಸ್ ಇಸ್ ಅಬೌಟ್ ಇಂಟರ್ನಲ್ ಲೆವೆಲ್ CSS. ಈಗ ನೆಕ್ಸ್ಟ್, ಸೊ ಲಾಸ್ಟ್ ಟೈಪ್ ಆಫ್ CSS ಈಸ್ ಎಕ್ಸ್ಟರ್ನಲ್ ಲೆವೆಲ್ CSS. ಸೊ ಅದನ್ನ ಯಾವ ರೀತಿ ಡಿಫೈನ್ ಮಾಡೋದು ಅಂತ ನೋಡೋಣ. ಸೊ ಇದು ಆಸ್ ದ ನೇಮ್ ಇಟ್ ಸೆಲ್ಫ್ ಸ್ಪೆಸಿಫೈಸ್. So external CSS means that styles will be defined externally. ಅಂದ್ರೆ ಆ ಸ್ಟೈಲ್ ಈ ಫೈಲ್ ಒಳಗೆ ಇರೋದಿಲ್ಲ, ಬೇರೆ ಯಾವುದೋ ಫೈಲ್ ಒಳಗೆ ಇರುತ್ತೆ. ಆ ಫೈಲ್ ಲಿಂಕ್ ನ ಇಲ್ಲಿ ಕೊಡ್ತೀವಿ. ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಅಲ್ಲ, ಈಗ ನಾವು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ಹಾಕ್ಬಿಟ್ಟು ಈ stdio.h ಫೈಲ್ ನ ನಮ್ಮ ಪ್ರೋಗ್ರಾಮ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಲ್ಲ, ಅದೇ ರೀತಿ ಸೊ ಇನ್ನೊಂದು CSS ಫೈಲ್ ನ ಡಿಫೈನ್ ಮಾಡ್ಬಿಟ್ಟು ಆ CSS ಫೈಲ್ ನ ಈ ನಮ್ಮ ಪ್ರೋಗ್ರಾಮ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ರೈಟ್? ಸೊ ಅದಕ್ಕೆ ಸೊ ಇನ್ನೊಂದು ಫೈಲ್ ಬೇಕಾಗತ್ತೆ. ಸೊ ಹೊಸ ಫೈಲ್ ತಗೊಳ್ಳೋಣ. ಸೊ ಈ ಹೊಸ ಫೈಲ್ ಅಲ್ಲಿ ಸೊ ಇದನ್ನ ಏನಂತ ಸೇವ್ ಮಾಡಬೇಕು ಅಂತಂದ್ರೆ, ದಿಸ್ ಫೈಲ್ ಶುಡ್ ಹ್ಯಾವ್ ಅನ್ ಎಕ್ಸ್ಟೆನ್ಷನ್ CSS, ರೈಟ್? ಸೊ ಎಕ್ಸ್ಟೆನ್ಷನ್ ಏನಿರಬೇಕು ಇದಕ್ಕೆ? .css ಇರಬೇಕು. ಓಕೆ, ಸೊ ಸೇವ್ ಮಾಡೋಣ ಈ ಫೈಲ್ ನ. H2 ಕಲರ್ ಗ್ರೀನ್ ಕೊಡ್ತೀನಿ. ಓಕೆ, ಸೇವ್ ದಿಸ್ ಫೈಲ್. ಸೊ ಇದಕ್ಕೆ ಏನು ಎಕ್ಸ್ಟೆನ್ಷನ್ ಇರಬೇಕು ಅಂತ ಹೇಳಿದ್ದೆ, .css ಇರಬೇಕು. ಇದಕ್ಕೆ ಫೈಲ್ ನೇಮ್ p3 style.css. ಓಕೆ, ಸೊ ಏನ್ ಮಾಡಿದ್ವಿ ನಾವು, ಒಂದು ಹೊಸ ಫೈಲ್ ತಗೊಂಡ್ವಿ. ಆ ಹೊಸ ಫೈಲ್ ಅಲ್ಲಿ ನೋಡಿ, ಇಲ್ಲಿ ಯಾವುದೇ ಟ್ಯಾಗ್ ಇಲ್ಲ, HTML ಟ್ಯಾಗ್ ಆಗ್ಲಿ, ಬಾಡಿ ಟ್ಯಾಗ್ ಆಗ್ಲಿ ಅಥವಾ ಹೆಡ್ ಟ್ಯಾಗ್ ಯಾವ್ದು ಇಲ್ಲ. ಸೊ ಓನ್ಲಿ ನಾವು ಯಾವೆಲ್ಲ ಟ್ಯಾಗ್ಗೆ ಆ ಸ್ಟೈಲ್ ನ ಅಪ್ಲೈ ಮಾಡ್ಬೇಕು ಆ ಟ್ಯಾಗ್ ಮಾತ್ರ ಇರುತ್ತೆ, ಮತ್ತೆ ಅದಕ್ಕೆ ಏನ್ ಸ್ಟೈಲ್ ಅಪ್ಲೈ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅದನ್ನ ಮಾತ್ರ ಇಲ್ಲಿ ಹಾಕ್ಬೇಕಾಗತ್ತೆ ಕೋಡ್ ಅಲ್ಲಿ, ರೈಟ್? ಸೊ ಇಷ್ಟೇನೆ ಈ CSS ಫೈಲ್ ಅಲ್ಲಿ ಇಷ್ಟೇನೆ ಇರೋದು. ಓಕೆ, ಸೊ ಈಗ ಬರೋಣ ನಮ್ಮ HTML ಫೈಲ್ಗೆ. ಸೊ ಈ CSS ಫೈಲ್ ನ ನಮ್ಮ HTML ಫೈಲ್ಗೆ ಲಿಂಕ್ ಮಾಡ್ಬೇಕಲ್ಲ. ಸೊ HTML ಫೈಲ್ ಓಪನ್ ಮಾಡಿದೀನಿ. ಸೊ ಹೇಗೆ ಲಿಂಕ್ ಮಾಡೋದು ಅಂತಂದ್ರೆ, ಸೊ ಇಲ್ಲಿ ಒಂದು ಟ್ಯಾಗ್ ಯೂಸ್ ಮಾಡ್ಬೇಕಾಗತ್ತೆ, ಆಯ್ತಾ? ಸೊ ಯಾವ್ದದು ಟ್ಯಾಗ್ ಅಂತಂದ್ರೆ ಲಿಂಕ್ ಟ್ಯಾಗ್. ಸೊ ಲಿಂಕ್ ರಿಲೇಷನ್ ಈಕ್ವಲ್ಸ್ ಸ್ಟೈಲ್ ಶೀಟ್, ಮತ್ತೆ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್ ಬಾರ್ CSS, ದೆನ್ href ಈಕ್ವಲ್ಸ್ ಫೈಲ್ ನೇಮ್ ಕೊಡ್ಬೇಕು. ನಮ್ಮ ಫೈಲ್ ನೇಮ್ ಏನು? p3 style.css. ಓಕೆ, ಇದನ್ನ ಕ್ಲೋಸ್ ಮಾಡೋಣ, ರೈಟ್? ಸೊ ಇಷ್ಟೇನೆ. ನಿಮ್ಮ CSS ಫೈಲ್ ನ ಇಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತಂದ್ರೆ ಈ ಲಿಂಕ್ ಟ್ಯಾಗ್ ಯೂಸ್ ಮಾಡಬೇಕು. ಸೊ ಲಿಂಕ್ ಟ್ಯಾಗ್ ಅಲ್ಲಿ 3 ಅಟ್ರಿಬ್ಯೂಟ್ ನ ಸ್ಪೆಸಿಫೈ ಮಾಡ್ತೀವಿ. ಒಂದು ರಿಲೇಷನ್, ಸೊ ಅಂದ್ರೆ ಯಾವ ತರ ಫೈಲ್ ನ ನಾವು ಇನ್ಕ್ಲೂಡ್ ಮಾಡ್ತಾ ಇದೀವಿ, ಆಯ್ತಾ? ದಟ್ ಇಸ್ ಅ ಸ್ಟೈಲ್ ಶೀಟ್. ಸೊ ಅಗೇನ್ ಟೈಪ್ ಈಕ್ವಲ್ಸ್, ಸೊ ಇಟ್ ವಿಲ್ ಕಂಟೈನ್ ಐದರ್ ಟೆಕ್ಸ್ಟ್ ಆರ್ CSS. ಮತ್ತೆ href, ಸೊ href ಅಟ್ರಿಬ್ಯೂಟ್ ಅಲ್ಲಿ ಆಕ್ಚುಯಲ್ ಫೈಲ್ ನೇಮ್ ಇರುತ್ತೆ. ಓಕೆ, ಸೊ ಈಗ ಆ ಫೈಲ್ ನ ನಾವು ಲಿಂಕ್ ಮಾಡಾಗಿದೆ. ಸೊ ಈ ಫೈಲ್ ಅಲ್ಲಿ ಏನಿತ್ತು, style.css ಅಲ್ಲಿ H2ಗೆ ಹೆಡ್ಡಿಂಗ್ 2ಗೆ ಕಲರ್ ಗ್ರೀನ್ ಕೊಟ್ಟಿದೀವಿ. ಸೊ ಈಗ H2 ಬ್ಲಾಕ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇತ್ತು, ಈ ಹೆಡ್ಡಿಂಗ್ 2 ಬ್ಲಾಕ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಿತ್ತಲ್ವಾ, ಈಗ ಏನಾಗುತ್ತೆ, ಅದು ಗ್ರೀನ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ, ರೈಟ್? ಸೊ ರನ್ ಮಾಡ್ತೀನಿ ನೋಡಿ. ಬ್ಲಾಕ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈಗ ಅದು ಗ್ರೀನ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ಬೇಕು. ರಿಫ್ರೆಶ್ ಮಾಡೋಣ. ಸೇವ್ ಮಾಡಿಲ್ಲ ಇಲ್ಲಿ.
ಓಕೆ, ಸೊ ವಾಪಸ್ ಇದು ಬಂದು ರನ್ ಮಾಡ್ತೀನಿ. ಎಸ್, ಸೊ ಸಿಯರ್, ಸೊ ಈಗ ನಿಮ್ಮ ಹೆಡಿಂಗ್ 2 ಕೂಡ ಗ್ರೀನ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ರೈಟ್. ಸೊ ಪ್ಯಾರಾಗ್ರಾಫ್ಗೆ ನಾವು ಇಂಟರ್ನಲ್ CSS ಅಪ್ಲೈ ಮಾಡಿದ್ವಿ. H1 ಗೆ ಡಾಕ್ಯುಮೆಂಟ್ ಲೆವೆಲ್, ಸಾರಿ ಪ್ಯಾರಾಗ್ರಾಫ್ಗೆ ಇನ್ಲೈನ್, H1 ಗೆ ಇಂಟರ್ನಲ್ CSS ಮತ್ತೆ ಹೆಡಿಂಗ್ 2ಗೆ external CSS, right? So these are different types of cascading style sheet. Okay, so ಅರ್ಥ ಆಗಿದೆ ಅನ್ಕೊಳ್ತೀನಿ. ಏನಾದ್ರು ಡೌಟ್ ಇದ್ರೆ ಕೇಳಿ. ಸೊ ಇದು ಲ್ಯಾಬ್ ಸೈಕಲ್ದು 3rd ಪ್ರೋಗ್ರಾಮ್. ಇದು ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಅಷ್ಟರಲ್ಲಿ ನಿಮ್ದು ಅಟೆಂಡೆನ್ಸ್ ತಗೊಳ್ತೀನಿ. ಓಕೆ, ಏನು ಡೌಟ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಲ್ಯಾಬ್ ಸೈಕಲ್ ಅಲ್ಲಿ ಇನ್ನೊಂದು ಪ್ರೋಗ್ರಾಮ್ ಇದೆ ಜಾವಾ ಸ್ಕ್ರಿಪ್ಟ್ ಮೇಲೆ. ಸೊ ಅದನ್ನ ಕಲ್ತ್ಕೊಳ್ಳೋಣ ಈಗ. ಸೊ ಇದು ಬಂದು ನಿಮ್ಮ ಪಾರ್ಟ್ ಬಿ ಅಲ್ಲಿ ಐ ಥಿಂಕ್ 4th ಪ್ರೋಗ್ರಾಮ್, ಲ್ಯಾಬ್ ಸೈಕಲ್ದು 4th ಪ್ರೋಗ್ರಾಮ್ ಇದು, ಆಯ್ತಾ. ಸೊ ಇದು ಏನ್ ಪ್ರೋಗ್ರಾಮ್ ಅಂತಂದ್ರೆ ಟು ಡಿಸೈನ್ ಅ ಸಿಂಪಲ್ ಕ್ಯಾಲ್ಕುಲೇಟರ್. ಸೊ ಕ್ಯಾಲ್ಕುಲೇಟರ್ನ ಡಿಸೈನ್ ಮಾಡೋದು. ಸೊ ಈ ಕ್ಯಾಲ್ಕುಲೇಟರ್ ಅಲ್ಲಿ ಜಸ್ಟ್ ಬೇಸಿಕ್ ಆಪರೇಷನ್ಸ್ ಮಾತ್ರ ಮಾಡಿದ್ರೆ ಸಾಕು ಅಂತ ನಿಮ್ಮ ಸಿಲೆಬಸ್ ಅಲ್ಲಿ ಇದೆ. ಬೇಸಿಕ್ ಆಪರೇಷನ್ಸ್ ಸಚ್ ಆಸ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್, ಆಯ್ತಾ. ಇದನ್ನ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ HTML ಟ್ಯಾಗ್. ಸೇವ್ ಮಾಡ್ಕೊಳ್ಳೋಣ ಈ ಫೈಲ್ನ. ಸೊ ನೇಮ್ ಏನ್ ಕೊಡೋಣ ಅಂತಂದ್ರೆ ಸಿಂಪಲ್ ಕ್ಯಾಲ್ಕುಲೇಟರ್. calculator.html. ಎಸ್, ಸೊ ಬಾಡಿ ಟ್ಯಾಗ್ ಒಳಗೆ ಈಗ ಈ ಪ್ರೋಗ್ರಾಮ್ ನ ನಾನು ಫಸ್ಟ್ ರನ್ ಮಾಡಿ ತೋರಿಸ್ತೀನಿ ನೋಡಿ. ಔಟ್ಪುಟ್ ತೋರಿಸ್ತೀನಿ. ಶೇರ್ ಮಾಡ್ತೀನಿ ಸ್ಕ್ರೀನ್. ಸೊ ಈಗ ಔಟ್ಪುಟ್ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ. ಸೊ ದಿಸ್ ಇಸ್ ಅವರ್ ಎಕ್ಸ್ಪೆಕ್ಟೆಡ್ ಔಟ್ಪುಟ್. ಸೊ ಕ್ಯಾಲ್ಕುಲೇಟರ್, ಬೇಸಿಕ್ ಕ್ಯಾಲ್ಕುಲೇಟರ್ ಮಾತ್ರ ಡಿಸೈನ್ ಮಾಡೋದಕ್ಕೆ ಹೇಳಿದ್ದಾರೆ, ಆಯ್ತಾ. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ನಂಬರ್ಸ್ ಇರುತ್ತೆ, ಐ ಮೀನ್ ಡಿಜಿಟ್ಸ್ ಇರುತ್ತೆ. ಸೊ ಮತ್ತೆ ಒಂದು ಕ್ಲಿಯರ್ ಬಟನ್, ಅದರ ಕೆಳಗೆ ಈ ಬೇಸಿಕ್ ಆಪರೇಷನ್ಸ್ ಇರುತ್ತಲ್ಲ, ಅಡಿಷನ್, ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮತ್ತೆ ಈಕ್ವಲ್ಸ್. ಸೊ ಸಿ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ 2 + 3 ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಈ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಆ ಈಕ್ವೇಶನ್ ಡಿಸ್ಪ್ಲೇ ಆಗ್ತಾ ಇದೆ, ಏನು 2 + 3 ಅಂತೇಳಿ. ಸೊ ಅದಾದ್ಮೇಲೆ ಈಕ್ವಲ್ಸ್ ಕೊಟ್ರೆ ಸೊ ಇಟ್ ವಿಲ್ ಶೋ ಯು ದಿ ಆನ್ಸರ್ ಅಲ್ವಾ. ಸೊ ಈ ಕ್ಯಾಲ್ಕುಲೇಟರ್ನ ನಾವು ಈಗ ಡಿಸೈನ್ ಮಾಡಬೇಕಾಗಿದೆ, ಆಯ್ತಾ. ಸೊ ಇಲ್ಲಿ ಕ್ಯಾಲ್ಕುಲೇಟರ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ
ಇಲ್ಲಿ ಆ ಈಕ್ವೇಶನ್ ಅಥವಾ ಆನ್ಸರ್ ಏನಿದೆ ಅದು ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ. ಸೊ ಒಂದು ಟೆಕ್ಸ್ಟ್ ಬಾಕ್ಸ್ ಹಾಕೊಂಡಿದೀವಿ, ಮತ್ತೆ ಇದು ಮಿಕ್ಕಿದೆಲ್ಲ ಬಟನ್. ಇದು ಈ ಡಿಜಿಟ್ಸ್ ಇದಾವಲ್ಲ 1 to 9 ಇದೆಲ್ಲ ಡಿಜಿಟ್ಸ್, ಇದೆಲ್ಲ ಬಟನ್ಸ್. ಮತ್ತೆ ಈ ಡಾಟ್ ಪಾಯಿಂಟ್ ಸಿಂಬಲ್, 0 ಈಕ್ವಲ್ಸ್, ದೆನ್ ಕ್ಲಿಯರ್ ಸಿಂಬಲ್, ಈ ಅರ್ಥಮೆಟಿಕ್ ಆಪರೇಷನ್ ಸಿಂಬಲ್, ಇದಕ್ಕೆ ಮತ್ತೆ ಬೇರೆ ಬಟನ್ಗಳು. ಓಕೆ, ಸೊ ಇಷ್ಟೇ ಹಾಕೊಂಡಿರೋದು ಕಮಾಂಡ್ ಬಟನ್ಸ್ ಮತ್ತೆ ಟೆಕ್ಸ್ಟ್ ಬಾಕ್ಸ್. ಓಕೆ, ಸೊ ಇದನ್ನ ಡಿಸೈನ್ ಮಾಡೋಣ ಈಗ. ಸೊ ಇದು ನೀಟಾಗಿ ಅಲೈನ್ ಆಗ್ಬೇಕಲ್ಲ, ಸೊ ಅದಕ್ಕೇನೆ ಟೇಬಲ್ ಹಾಕೊಂಡ್ಬಿಟ್ಟು ಟೇಬಲ್ ಒಳಗೆ ನಾವು ಬಟನ್ಸ್ ಗಳನ್ನ ಹಾಕೊಳ್ಳೋಣ. ರೈಟ್, ಸೊ ಬಾಡಿ ಟ್ಯಾಗ್ ಒಳಗೆ ಹೆಡ್ಡಿಂಗ್ ಹಾಕೋಣ. ಹೆಡ್ಡಿಂಗ್ ಬಂದು ಸಿಂಪಲ್ ಕ್ಯಾಲ್ಕುಲೇಟರ್. ಎಸ್, ಸೊ ಇಲ್ಲಿ ಟೇಬಲ್ ಹೇಳಿದಲ್ಲ, ಬಟನ್ಗಳಿದಾವಲ್ಲ, ಆ ಬಟನ್ ಎಲ್ಲ ನೀಟಾಗಿ ಅಲೈನ್ ಮಾಡ್ಬೇಕಲ್ಲ, ಸೊ ಅದಕ್ಕೇನೆ ಟೇಬಲ್ ಒಳಗೆ ಹಾಕೊಳ್ಳೋಣ ಬಟನ್ಗಳನ್ನ. ಸೊ ದೆನ್ TR ಟ್ಯಾಗ್ ಅಲ್ಲಿ ಸೊ TD ಕಾಲಮ್ ಸ್ಪ್ಯಾನ್ ಈಕ್ವಲ್ಸ್ 3. ಸೊ ಟೆಕ್ಸ್ಟ್ ಬಾಕ್ಸ್ ಹಾಕೋಬೇಕಲ್ಲ ಅದಕ್ಕೇನೆ. ಸೊ ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್, then ID equals the result. May I close this TD tag? Then so TD text box ಪಕ್ಕದಲ್ಲಿ clear button ಬೇಕಲ್ಲ, so ಅದಕ್ಕೇನೆ input type equals button. Then ಆ ಬಟನ್ ಮೇಲೆ ಏನ್ ಡಿಸ್ಪ್ಲೇ ಆಗ್ಬೇಕು? ಸೊ ಇಲ್ಲಿ ನೋಡಿ, ಇಲ್ಲಿ ಬಟನ್ ಮೇಲೆ ಸಿ ಅಂದ್ರೆ ಕ್ಲಿಯರ್ ಡಿಸ್ಪ್ಲೇ ಆಗ್ಬೇಕಲ್ಲ, ಸೊ ಅದಕ್ಕೇನೆ ಸೊ ವ್ಯಾಲ್ಯೂ ಈಕ್ವಲ್ಸ್ ಸಿ. ಓಕೆ, ಸೊ ಆನ್ ಕ್ಲಿಕ್ ಈಕ್ವಲ್ಸ್ ಅಂದ್ರೆ ಇದು ಆ ಕ್ಲಿಯರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗ್ಬೇಕು, ಟೆಕ್ಸ್ಟ್ ಬಾಕ್ಸ್ ಕ್ಲಿಯರ್ ಆಗ್ಬೇಕು. ಸೊ ಅದಕ್ಕೆ ಒಂದು ಫಂಕ್ಷನ್ ಬರಿಬೇಕಾಗತ್ತೆ. ಸೊ ಆ ಫಂಕ್ಷನ್ಗೆ ನೇಮು ಕ್ಲಿಯರ್ ಅಂತ ಕೊಟ್ಟಿರೋಣ. ಓಕೆ, then close this TD tag. ಸೊ ಆಮೇಲೆ ಈ ಫಸ್ಟ್ ರೋನು ಕ್ಲೋಸ್ ಮಾಡೋಣ /TR. ಸೊ ಫಸ್ಟ್ ರೋ ಕೆಲಸ ಮುಗೀತು. ಈಗ ಸೆಕೆಂಡ್ ರೋ, ಸೊ ಸೆಕೆಂಡ್ ರೋ ಅಲ್ಲಿ ಏನೆಲ್ಲ ಬರಬೇಕು? ಸೊ ಸೆಕೆಂಡ್ ರೋ ಅಲ್ಲಿ ಅಗೈನ್ 4 ಬಟನ್ಸ್, 1 2 3 ಮತ್ತೆ ಈ ಡಿವಿಷನ್ ಸಿಂಬಲ್ಗೆ. ಓಕೆ, ಬಟನ್ ಆದ್ಮೇಲೆ ಟ್ಯಾಗ್ ಕ್ಲೋಸ್ ಮಾಡಿದೆ. ಟ್ಯಾಗ್ ಕ್ಲೋಸ್ ಮಾಡಿಲ್ವಪ್ಪ? ಓಕೆ, ಎಸ್ 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 ಎಸ್, ಥ್ಯಾಂಕ್ ಯು. ಓಕೆ, ಸೊ TR ಇಲ್ಲಿ TD ಇಲ್ಲಿ 4 ಕಾಲಮ್ಗಳು ಬೇಕಲ್ಲ, 4 ಬಟನಿಗೆ 4 ಕಾಲಮ್. ಆಯ್ತಾ? ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಮತ್ತೆ ಥರ್ಡ್ ಕಾಲಮ್ ಮತ್ತೆ ಫೋರ್ತ್ ಕಾಲಮ್. ಎಸ್, ಈ ಫಸ್ಟ್ ಕಾಲಮ್ ಅಲ್ಲಿ ಏನು 1 ಕಮಾಂಡ್ ಬಟನ್ 1. ಸೊ ಅದಕ್ಕೆ ಇನ್ಪುಟ್ ಟೈಪ್ ಈಕ್ವಲ್ಸ್ ಬಟನ್. ಓಕೆ, ಸೊ ವ್ಯಾಲ್ಯೂ ಈಕ್ವಲ್ಸ್ ಇಲ್ಲಿ ಏನ್ ಬರಬೇಕು 1. ರೈಟ್, ಸೊ ಮತ್ತೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗಬೇಕು, ಆ 1 ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗಬೇಕು, ಅದು ಆ ಟೆಕ್ಸ್ಟ್ ಬಾಕ್ಸ್ ಒಳಗೆ ಡಿಸ್ಪ್ಲೇ ಆಗಬೇಕು 1 ಅಂತ ಹೇಳಿ. ಸೊ ಅದಕ್ಕೆ ಇಲ್ಲಿ ಒಂದು ಫಂಕ್ಷನ್ ಬರೀಬೇಕು. ಸೊ ಫಂಕ್ಷನ್ ನೇಮ್ ಏನ್ ಕೊಟ್ಕೊಂಡಿದೀವಿ ನಾವು, ಡಿಸ್ಪ್ಲೇ DIS ಅಂತ. ಸೊ ಇದಕ್ಕೆ ಆರ್ಗ್ಯುಮೆಂಟ್ ಕಳಿಸ್ತಾ ಇದೀವಿ 1. 1 ಮೇಲೆ ಕ್ಲಿಕ್ ಮಾಡಿದಾಗ ಸೊ 1 ಡಿಸ್ಪ್ಲೇ ಆಗ್ಬೇಕಲ್ಲ, ಸೊ ಅದಕ್ಕೆ ಆರ್ಗ್ಯುಮೆಂಟ್ 1. ರೈಟ್, ಸೊ ನೆಕ್ಸ್ಟ್, ಸೊ ಅದೇ ತರ ನೆಕ್ಸ್ಟ್ ಅದ್ರ ಪಕ್ಕ ಇರೋ ಬಟನ್ ಯಾವುದು 2
ಅಲ್ವಾ? ಸೊ ಇಲ್ಲಿ ಇನ್ಪುಟ್ ಟೈಪ್ ಈಕ್ವಲ್ಸ್ ಬಟನ್, ವ್ಯಾಲ್ಯೂ ಈಕ್ವಲ್ಸ್ ಟು ಆನ್ ಕ್ಲಿಕ್ ಈಕ್ವಲ್ಸ್ ಡಿಸ್ಪ್ಲೇ ಆಫ್ 2, ರೈಟ್? ಸೊ ಮತ್ತೆ ಅದ್ರ ಪಕ್ಕದಲ್ಲಿ 3. ಸೊ ಇನ್ಪುಟ್ ಟೈಪ್ ಈಕ್ವಲ್ಸ್ ಬಟನ್, ವ್ಯಾಲ್ಯೂ ಈಕ್ವಲ್ಸ್ 3 ಮತ್ತೆ ಡಿಸ್ಪ್ಲೇ 3, ರೈಟ್? ದೆನ್ ಇನ್ಪುಟ್ ಅದ್ರ ಪಕ್ಕ ಏನು ಡಿವಿಷನ್ ಸಿಂಬಲ್. ಓಕೆ, ಎಸ್. ನೆಕ್ಸ್ಟ್ ಇದು ಫಸ್ಟ್ ಕಾಲಮ್ ಆಯ್ತು, ಮತ್ತೆ ಸಾರಿ ಫಸ್ಟ್ ಈ ರೋ ಆಯ್ತು. ನೆಕ್ಸ್ಟ್ ರೋ ಅಲ್ಲಿ 4, 5, 6 ಮತ್ತೆ ಮೈನಸ್ ಸಿಂಬಲ್. ಕಾಪಿ ಅಂಡ್ ಪೇಸ್ಟ್ ಮಾಡ್ತೀನಿ ನೋಡಿ. ಓಕೆ, ಇನ್ಪುಟ್ ಟೈಪ್ ಈಕ್ವಲ್ಸ್ ಬಟನ್, ವ್ಯಾಲ್ಯೂ ಈಕ್ವಲ್ಸ್ 4, ಇಲ್ಲಿ ಆರ್ಗ್ಯುಮೆಂಟ್ 4, 5, 5, 6 ಮತ್ತೆ ಇಟ್ ಇಸ್ ಆರ್ಗ್ಯುಮೆಂಟ್ is 6 ಮತ್ತೆ ಇಲ್ಲಿ ಸಿಂಬಲ್ ಡಿವಿಷನ್ ಬದಲು ಮೈನಸ್, ಡಿಸ್ಪ್ಲೇ ಅಲ್ಲಿ ಆರ್ಗ್ಯುಮೆಂಟ್ ಮೈನಸ್. ಓಕೆ, ಸೊ ದೆನ್ ಅದ್ರ ಕೆಳಗೆ ಈ 4th ರೋ 7, 8, 9 ಮತ್ತೆ ಪ್ಲಸ್. ಓಕೆ, ಇಲ್ಲಿ 7 ಅರ್ಥ ಆಗ್ತಾ ಇದೆ ಅಲ್ಲ? ಗೊತ್ತಾಗ್ತಾ ಇದೆ ಅಲ್ವಪ್ಪ? ಎಸ್, ಗುಡ್ ಗುಡ್. ಸೊ ಇಲ್ಲಿ ಬಂದು ಪ್ಲಸ್. ಓಕೆ, ದೆನ್ ಸೇಮ್ ಕಾಪಿ ಅಂಡ್ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಏನೇನ್ ಬರ್ಬೇಕು? 0.0 ಈಕ್ವಲ್ಸ್ ಸ್ಟಾರ್, ಪಾಯಿಂಟ್ ಇಲ್ಲಿ ಆರ್ಗ್ಯುಮೆಂಟ್ ಪಾಯಿಂಟ್ ಮತ್ತೆ 0, 0 ಇಲ್ಲಿ ಈಕ್ವಲ್ಸ್, ಇಲ್ಲೂ ಈಕ್ವಲ್ಸ್, ಇದು ಬಂದು ಸ್ಟಾರ್, ಇದು ಬಂದು ಸ್ಟಾರ್. ಎಸ್, ಓಕೆ. ಈಗ ಡಿಸೈನಿಂಗ್ ಪಾರ್ಟ್ ಆಯ್ತು ಅನ್ಕೊಳ್ತೀನಿ. ಟೇಬಲ್ ಕ್ಲೋಸ್ ಮಾಡೋಣ. ಟೇಬಲ್ ಟ್ಯಾಗ್ ನ ಮತ್ತೆ HTML ಟ್ಯಾಗ್. ಬಿಫೋರ್ ದಟ್ ವಿ ಹ್ಯಾವ್ ಟು ಕ್ಲೋಸ್ ಬಾಡಿ ಟ್ಯಾಗ್. ಎಸ್, ಮುಗೀತು. ಈಗ ಡಿಸೈನಿಂಗ್ ಪಾರ್ಟ್, HTML ಪಾರ್ಟ್ ಮುಗೀತು. ಈಗ ಫಂಕ್ಷನ್ಗಳು 1 by 1 ಫಂಕ್ಷನ್ ಬರ್ಕೊ ಬರೋಣ. ಇಲ್ಲಿ ಇಲ್ಲೊಂದು ಸ್ವಲ್ಪ ಈಕ್ವಲ್ಸ್ ಇದೆಲ್ಲ, ಈ ಈಕ್ವಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗಬೇಕು, ಅದು ಆನ್ಸರ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಸೊ ಇದಕ್ಕೆ ಇನ್ನೊಂದು ಫಂಕ್ಷನ್ ಬರಿಬೇಕಾಗುತ್ತೆ. ಡಿಸ್ಪ್ಲೇ ಬದಲು ಸಾಲ್ವ್ ಅಂತ ಒಂದು ಫಂಕ್ಷನ್ ಬರೆಯೋಣ. ಓಕೆ, ಇದಕ್ಕೇನು ಆರ್ಗ್ಯುಮೆಂಟ್ ಇಲ್ಲ. ಎಸ್, ಸೇವ್ ಮಾಡೋಣ. ಫಂಕ್ಷನ್ ಫಸ್ಟ್ ಯಾವ ಫಂಕ್ಷನ್? ಕ್ಲಿಯರ್ ಫಂಕ್ಷನ್ ಅಲ್ಲ. ಸೊ ಫಂಕ್ಷನ್ ಇದನ್ನ ಸ್ಕ್ರಿಪ್ಟ್ ಟ್ಯಾಗ್ ಒಳಗೆ ಬರೀಬೇಕು. ಸ್ಕ್ರಿಪ್ಟ್ ಮತ್ತೆ ಸ್ಕ್ರಿಪ್ಟ್ ಟ್ಯಾಗ್ ಇಲ್ಲಿ ಕ್ಲೋಸ್ ಮಾಡೋಣ. ಫಂಕ್ಷನ್ ಕ್ಲಿಯರ್. ಸೊ ಕ್ಲಿಯರ್ ಕೊಟ್ಟಾಗ ಏನು ಬೇಕು? ಆ ಟೆಕ್ಸ್ಟ್ ಬಾಕ್ಸ್ ಕ್ಲಿಯರ್ ಆಗ್ಬೇಕು. ಓಕೆ, ಸೊ ಇಲ್ಲಿದೆ ನೋಡಿ, ಈ ರಿಸಲ್ಟ್ ಅನ್ನೋ ಟೆಕ್ಸ್ಟ್ ಬಾಕ್ಸ್ ಇದೆ ಅಲ್ಲ, ಇದು ಕ್ಲಿಯರ್ ಆಗ್ಬೇಕು. ಸೊ ಅದಕ್ಕೆ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಆಫ್ ಟೆಕ್ಸ್ಟ್ ಬಾಕ್ಸ್ ನೇಮ್ ಏನು? ರಿಸಲ್ಟ್. ರಿಸಲ್ಟ್ ಡಾಟ್ ವ್ಯಾಲ್ಯೂ ಈಕ್ವಲ್ಸ್ ಜಸ್ಟ್ ಇಷ್ಟೇ. ಡಬಲ್ ಕೋಟ್ಸ್ ಓಪನ್ ಮಾಡಿ, ಇಮಿಡಿಯೇಟ್ ಆಗಿ ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ. ಸೊ ಅವಾಗ ಏನ್ ಮಾಡುತ್ತೆ? ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಇರೋದನ್ನೆಲ್ಲ ಕ್ಲಿಯರ್ ಮಾಡುತ್ತೆ, ರೈಟ್? ಎಸ್. ಸೊ ಈಗ ಕ್ಲಿಯರ್ ಫಂಕ್ಷನ್ ಆಯ್ತು. ನೆಕ್ಸ್ಟ್ ಡಿಸ್ಪ್ಲೇ ಫಂಕ್ಷನ್. ಸೊ ಡಿಸ್ಪ್ಲೇ ಫಂಕ್ಷನ್ ಏನಪ್ಪಾ ಕೋಡ್ ಅಂತಂದ್ರೆ, ಇದಕ್ಕೂ ಒಂದೇ ಲೈನ್ ಕೋಡ್ ಬರೋದು. ಕಾಪಿ ಅಂಡ್ ಪೇಸ್ಟ್ ಮಾಡ್ತೀನಿ ನೋಡಿ. ಫಂಕ್ಷನ್ ನೇಮ್ ಏನು? ಡಿಸ್ಪ್ಲೇ. ಸೊ ಇದು ಆರ್ಗ್ಯುಮೆಂಟ್ ತಗೊಳುತ್ತೆ. ಸೊ ಲೆಟ್ ಇಟ್ ಬಿ ವ್ಯಾಲ್ಯೂ, VAL. ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಆಫ್ ರಿಸಲ್ಟ್ ಡಾಟ್ ವ್ಯಾಲ್ಯೂ ಈಕ್ವಲ್ಸ್. ಸೊ ಇಲ್ಲಿ ಏನಾಗಬೇಕು?
ನಾವ್ ಏನೆಲ್ಲ ನಂಬರ್ಸ್ ಸೆಲೆಕ್ಟ್ ಮಾಡ್ತೀವಿ ಅದು ಡಿಸ್ಪ್ಲೇ ಆಗ್ಬೇಕು ಆಯ್ತಾ. ಪ್ಲಸ್ ಈಕ್ವಲ್ಸ್ ಅಂತ ಕೊಡ್ಬೇಕು, ಬರೀ ಈಕ್ವಲ್ಸ್ ಅಲ್ಲ, ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಡಾಟ್ ವ್ಯಾಲ್ಯೂ ಈಕ್ವಲ್ಸ್ ವ್ಯಾಲ್ ಅಲ್ಲ, ಪ್ಲಸ್ ಈಕ್ವಲ್ಸ್. ಏನಕ್ಕೆ ಪ್ಲಸ್ ಈಕ್ವಲ್ಸ್ ಅಂತಂದ್ರೆ, ಈಗ ನಾನು ಫಾರ್ ಎಕ್ಸಾಂಪಲ್ 2 + 3 ಆಡ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಸೊ ಫಸ್ಟ್ 2 ಪ್ರೆಸ್ ಮಾಡ್ತೀನಿ, ಅದು ಅಲ್ಲಿ ಡಿಸ್ಪ್ಲೇ ಆಗತ್ತೆ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ. ಮತ್ತೆ ಪ್ಲಸ್ ನ ಪ್ರೆಸ್ ಮಾಡಿದಾಗ್ಲೂ ಅದು 2 ಜೊತೆಗೆ ಸೇರ್ಕೊಂಡು ಪ್ಲಸ್ ಬರ್ಬೇಕು ಆಯ್ತಾ. ನಾವಿಲ್ಲಿ ಈ ಬರೀ ಈಕ್ವಲ್ಸ್ ಹಾಕಿದ್ರೆ ಬರೀ ಪ್ಲಸ್ ಡಿಸ್ಪ್ಲೇ ಆಗುತ್ತೆ, 2 ಹೊರಟೋಗ್ಬಿಡುತ್ತೆ. ಅದು ಮುಂಚೆ ಏನೆಲ್ಲ ನಾವು ಪ್ರೆಸ್ ಮಾಡಿದ್ವಿ ಅದನ್ನು ಸೇರಿಸ್ಕೊಂಡು ಡಿಸ್ಪ್ಲೇ ಮಾಡ್ಬೇಕಲ್ಲ ಅದು. ಸೊ ಅದಕ್ಕೇನೆ 2+, ಅದಕ್ಕೇನೆ ಇಲ್ಲಿ ಪ್ಲಸ್ ಈಕ್ವಲ್ಸ್. ಸೊ ನೆಕ್ಸ್ಟ್ 3 ಪ್ರೆಸ್ ಮಾಡ್ತೀನಿ. ಸೊ ಆ 3 ಅನ್ನೋದು ಈ 2+ ಜೊತೆಗೆ ಕನ್ಕ್ಯಾಟಿನೇಟ್ ಆಗಿ ಬರಬೇಕು. ಸೊ ಅದಕ್ಕೇನೆ ಪ್ಲಸ್ ಈಕ್ವಲ್ಸ್ ವ್ಯಾಲ್ಯೂ. ಸೊ ದಿಸ್ ಇಸ್ ನಥಿಂಗ್ ಬಟ್ ವ್ಯಾಲ್ಯೂ ಈಕ್ವಲ್ಸ್ ವ್ಯಾಲ್ಯೂ ಪ್ಲಸ್ ವ್ಯಾಲ್ ಅಂತ ಕೊಡ್ಬೋದು, ಅಥವಾ ಓಕೆ ಸೊ ಈ ರೀತಿ ಕೂಡ ಕೊಡ್ಬೋದು. ಇಲ್ಲ ಅಂತಂದ್ರೆ ಪ್ಲಸ್ ಈಕ್ವಲ್ಸ್ ವ್ಯಾಲ್. ಓಕೆ ಎಸ್. ಸೊ ಈ ಪಾಯಿಂಟ್ ಅಲ್ಲಿ ಯು ಶುಡ್ ಬಿ ವೆರಿ ಕೇರ್ಫುಲ್. ಇದು ನೀವು ಈ ತರ ಪ್ಲಸ್ ಈಕ್ವಲ್ಸ್ ಅಂತ ಕೊಡ್ಲಿಲ್ಲ ಅಂತಂದ್ರೆ ಯು ವೋಂಟ್ ಗೆಟ್ ದಿ ಔಟ್ಪುಟ್ ಆಯ್ತಾ, ಕರೆಕ್ಟ್ ಔಟ್ಪುಟ್ ಬರಲ್ಲ ನಿಮ್ಗೆ. ಸೊ ದೆನ್ ಫಂಕ್ಷನ್, ಯಾವ ಫಂಕ್ಷನ್ ಇದೆ, ಇನ್ನೊಂದು ಫಂಕ್ಷನ್ ಇದೆಯಲ್ಲ ಸಾಲ್ವ್ ಅನ್ನೋದು. ಸಾಲ್ವ್ ಇದು ಏನು ಆರ್ಗ್ಯುಮೆಂಟ್ ತಗೊಳ್ಳೋದಿಲ್ಲ ರೈಟ್. ಸೊ ಇದಕ್ಕೆ ವೇರಿಯಬಲ್ x ಈಕ್ವಲ್ಸ್ document dot get element by id of result dot value, then variable y equals evaluate of x. ಇದು ಹೇಳ್ತೀನಿ ಏನು ಅಂತ ಹೇಳ್ತೀನಿ ಇದನ್ನ. then ಸೊ ಈ ಫಂಕ್ಷನ್ ನೋಡೋಣ ಒನ್ ಬೈ ಒನ್ ನೋಡೋಣ. ಈ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ನಾವು ಅಂತ. ಸೊ ಇಲ್ಲಿ ಏನ್ ಮಾಡಿದ್ವಿ, 2 ವೇರಿಯಬಲ್ ತಗೊಳ್ತಾ ಇದೀವಿ. ಸೊ ವೇರಿಯಬಲ್ x ಈಕ್ವಲ್ಸ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ ಆಫ್ ರಿಸಲ್ಟ್ ಡಾಟ್ ವ್ಯಾಲ್ಯೂ. ಅಂದ್ರೆ ರಿಸಲ್ಟ್ ಅನ್ನೋ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನೆಲ್ಲ ಇರುತ್ತೆ ಅದು x ಅನ್ನೋ ವೇರಿಯಬಲ್ ಅಲ್ಲಿ ಬರಬೇಕು. ಸೊ ಫಾರ್ ಎಕ್ಸಾಂಪಲ್ ಈಗ ರಿಸಲ್ಟ್ ಅನ್ನೋ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಈ ತರ ಇರುತ್ತೆ ಅನ್ಕೊಳ್ಳಿ, 2 + 3. ಓಕೆ ಸೊ ಇದು ಬಂದು ಈಗ x ಅನ್ನೋ ವೇರಿಯಬಲ್ ಅಲ್ಲಿ ಕೂತ್ಕೊಳ್ಳುತ್ತೆ. ದೆನ್ ಸೊ ಇದನ್ನ ನಾನು ಏನ್ ಮಾಡ್ಬೇಕು, ಮ್ಯಾನಿಪುಲೇಟ್ ಮಾಡ್ಬೇಕಲ್ಲ, 2 + 3 ಮಾಡ್ಬೇಕಲ್ಲ. ಸೊ ಅದಕ್ಕೆ ಒಂದು ಬಿಲ್ಟ್ ಇನ್ ಫಂಕ್ಷನ್ ಇದೆ eval ಅಂತ ಹೇಳಿ. ಓಕೆ ಸೊ eval ಅಂತ ಒಂದು ಬಿಲ್ಟ್ ಇನ್ ಫಂಕ್ಷನ್ ಇದೆ. ಈ ಫಂಕ್ಷನ್ ಏನ್ ಮಾಡುತ್ತೆ ಅಂತಂದ್ರೆ ಈ ಎಕ್ಸ್ಪ್ರೆಷನ್ ಇರುತ್ತಲ್ಲ ಆ ಎಕ್ಸ್ಪ್ರೆಷನ್ ನ ಇವ್ಯಾಲ್ಯೂಯೇಟ್ ಮಾಡುತ್ತೆ. ಇದನ್ನ ನೀವು ಸ್ಟ್ಯಾಕ್ಸ್ ಅಲ್ಲಿ ಓದಿದ್ದೀರಾ, ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್, ಮತ್ತೆ ಪೋಸ್ಟ್ ಫಿಕ್ಸ್ ಟು ಪ್ರಿಫಿಕ್ಸ್ ಕನ್ವರ್ಷನ್, ಇನ್ ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಕನ್ವರ್ಷನ್, ಇನ್ ಫಿಕ್ಸ್ ಟು ಪ್ರಿಫಿಕ್ಸ್ ಕನ್ವರ್ಷನ್, ಮತ್ತೆ ಸ್ಟ್ಯಾಕ್ಸ್ ನ ಹೇಗೆ ಯೂಸ್ ಮಾಡ್ತೀವಿ ಎಕ್ಸ್ಪ್ರೆಷನ್ ಕನ್ವರ್ಟ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ನೀವು ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಓದಿದ್ದೀರಾ. ಏನು ಇವ್ಯಾಲ್ಯೂಯೇಷನ್ ಆಫ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಓದಿರ್ತೀರಾ ರೈಟ್. ಸೊ ಬೇಡ ಅದನ್ನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಈಗ. ಓಕೆ ಸೊ ಜಸ್ಟ್ ಇಷ್ಟು ತಿಳ್ಕೊಳ್ಳಿ. ಸೊ ಇವ್ಯಾಲ್ ಅನ್ನೋದು ಒಂದು ಬಿಲ್ಟ್ ಇನ್ ಫಂಕ್ಷನ್ ಆಯ್ತಾ. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಇವ್ಯಾಲ್ಯೂಯೇಟ್ಸ್ ಯುವರ್ ಎಕ್ಸ್ಪ್ರೆಷನ್, ನಿಮ್ಮ ಎಕ್ಸ್ಪ್ರೆಷನ್ ಅನ್ನ ಸಾಲ್ವ್ ಮಾಡುತ್ತೆ ಅದು. ಓಕೆ ಸೊ ನಮ್ಮ ಎಕ್ಸ್ಪ್ರೆಷನ್ ಯಾವುದು ಇಲ್ಲಿ 2 + 3 ಅಥವಾ 2 - 3 ಅಂತ ಎಂಟ್ರಿ ಮಾಡಿರ್ತೀವಿ, ಅದು ಕೂಡ ಆಗಿರ್ಬೋದು ನಮ್ಮ ಎಕ್ಸ್ಪ್ರೆಷನ್ ರೈಟ್. ಸೊ ಅದನ್ನ ಇವ್ಯಾಲ್ಯೂಯೇಟ್ ಮಾಡುತ್ತೆ ಯಾವುದು, ಈ ಬಿಲ್ಟ್ ಇನ್ ಫಂಕ್ಷನ್ ಇವ್ಯಾಲ್ ರೈಟ್. ಸೊ ಇವ್ಯಾಲ್ಯೂಯೇಟ್ ಮಾಡ್ಬಿಟ್ಟು ಸಾಲ್ವ್ ಮಾಡ್ಬಿಟ್ಟು ಸೊ ಆನ್ಸರ್ ನ ಈ ವೇರಿಯಬಲ್ ಅಲ್ಲಿ ಹಾಕೊಳ್ತಾ ಇದೆ. ವೇರಿಯಬಲ್ ಯಾವುದು, y ರೈಟ್. ಸೊ ಅದನ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ ಎಲ್ಲಿ, ವಾಪಸ್ ಟೆಕ್ಸ್ಟ್ ಬಾಕ್ಸ್ ಇದೆಯಲ್ಲ ರಿಸಲ್ಟ್ ಅನ್ನೋ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ. ಓಕೆ ಸೊ ದಿಸ್ ಇಸ್ ಅವರ್ ಪ್ರೋಗ್ರಾಮ್.
ಸೊ ಇದಕ್ಕೆ ಮತ್ತೆ ಸ್ಟೈಲ್ ಕೂಡ ಅಪ್ಲೈ ಮಾಡ್ತಾ ಇದೀವಿ. ಇಲ್ಲಿ ತೋರಿಸ್ತೀನಿ ನೋಡಿ, ಆಲ್ರೆಡಿ ಮಾಡಿರೋದನ್ನ ತೋರಿಸ್ತೀನಿ. ಈ ಬಟನ್ ಮತ್ತೆ ಟೆಕ್ಸ್ಟ್ ಬಾಕ್ಸ್ಗೆ ಸ್ಟೈಲ್ ಅಪ್ಲೈ ಮಾಡ್ತಾ ಇದೀವಿ. ಸೊ ಏನ್ ಸ್ಟೈಲ್ ಕೊಟ್ಟಿದೀವಿ, ಸೊ ಬ್ಯಾಕ್ ಗ್ರೌಂಡ್ ಕಲರ್ ಪಿಂಕ್, ಮತ್ತೆ ಬಟನ್ ಇದಾವಲ್ಲ ಬಟನ್ಗಳು ಬ್ಯಾಕ್ ಗ್ರೌಂಡ್ ಕಲರ್ ಪಿಂಕ್ ಅಲ್ಲಿ ಡಿಸ್ಪ್ಲೇ ಆಗ್ಬೇಕು, ಮತ್ತೆ ಟೆಕ್ಸ್ಟ್ ಎಲ್ಲ ಬ್ಲಾಕ್ ಕಲರ್ ಅಲ್ಲಿ